ಸುಮ್ಮನೆ ಕದನಕ್ಕೆ ವಿರಾಮ ಇಟ್ಬಿಡ್ತಾರ. ಹತ್ತಾರು ಕಾರಣಗಳಿರ್ತವೆ, ಒಳಗಿನ ಕಾರಣಗಳು, ಹೊರಗಿನ ಕಾರಣಗಳು. ಜೊತೆಗೇನು ಅಂದರೆ ಈ ವಿಶ್ವಾದ್ಯಂತ ಇದ್ದಂಥ ಒಂದು ಒತ್ತಡ ಇದೆಯಲ್ಲ, ಅದು ಅಮೆರಿಕದ ಘನತೆ ಗೌರವಕ್ಕೆ ಬಂದಂಥ ಚ್ಯುತಿ, ಅಮೆರಿಕದ ಯುದ್ಧ ವಿಮಾನಗಳು ನೆಲಕ್ಕುರುಳಿದಂಥ ಬಗೆ, ಜೊತೆಗೇನು ಅಂತಂದರೆ ಈ ಅಮೆರಿಕ ಎಲ್ಲೋ ಒಂದು ಕಡೆ ನನಗೊಂದು ದೊಡ್ಡ ಮುಜುಗರ ಆಗಿಬಿಡುತ್ತೇನೋ ಅಂತ ಅನಿಸ್ಬಿಟ್ಟಿತ್ತು. ಅದಕ್ಕೆ ಎಲ್ಲ ಖಾಲಿಯಾಗಿದೆ, ನಾವೊಂದು ವಾರದಲ್ಲಿ ಅದನ್ನು ಮಂಡಿ ಊರಿಸ್ಬಿಡ್ತೀವಿ ಅನ್ನುವಂಥ ದೊಡ್ಡ ಭರವಸೆ ಮೇಲೆ ಅಮೆರಿಕ ಶುರು ಮಾಡ್ತು. ಆದರೆ ಆಗಿದ್ದೇನು? ಅದರ ಹಿಂದೆ ಸ್ಪಷ್ಟವಾಗಿ ಚೀನಾ ಮತ್ತು ರಷ್ಯಾ ನಿಂತು ಬಿಟ್ಟಿದ್ವು. 10 ಬೇಡಿಕೆಗಳ ಬಗ್ಗೆ ಮಾತಾಡಲೇಬೇಕು. 10 ಬೇಡಿಕೆಗಳನ್ನು ಒಪ್ಕೊಂಡಿದ್ದಾರೆ ಅಂತ ಇರಾನ್ ಮಾಧ್ಯಮಗಳು ವರದಿ ಮಾಡ್ತಾ ಇವೆ. ಆದರೆ ಒಪ್ಕೊಂಡ್ಬಿಟ್ಟಿದ್ರೆ ಅಲ್ಪ ವಿರಾಮ ಇರ್ತಿರಲಿಲ್ಲ, ಪೂರ್ಣ ವಿರಾಮ ಇರ್ತಾ ಇತ್ತು. ಯುದ್ಧ ಸಂಪೂರ್ಣವಾಗಿ ನಿಂತು ಬಿಡ್ತಾ ಇತ್ತು. ಬರೀ ಯುದ್ಧ ನಿಲ್ತು ಅನ್ನುವಂಥದ್ದು ಮಾತ್ರ ಅಲ್ಲ, ಅಮೆರಿಕ ಸೋಲು ಒಪ್ಕೊಂಡಿದೆ ಅನ್ನೋ ರೀತಿಯಲ್ಲೂ ಕೂಡ ಆಗ್ತಾ ಇತ್ತು. ಜೊತೆಗೇನು ಅಂತಂದರೆ ಏನಾದರೂ ಪರಿಹಾರ ಕೊಟ್ಟರು ಅಂತ ತಿಳ್ಕೊಳ್ಳಿ ಅಮೆರಿಕದವರು, ಅದರ ಅರ್ಥ ನಮ್ಮದೇ ತಪ್ಪಿತ್ತು ಬಿಡ್ರಪ್ಪ ಅಂತ ಜಗತ್ತಿಗೆ ಹೇಳ್ದಂಗೆ ಲೆಕ್ಕ. ಹೀಗಾಗಿ ಸಂಪೂರ್ಣ ಒಪ್ಪಿಕೊಂಡಿದೆ ಅಮೆರಿಕ ಅನ್ನೋದನ್ನು ಒಪ್ಪಲಿಕ್ಕೆ ಸಾಧ್ಯವೇ ಇಲ್ಲ. ನಾವು ಬೇಡಿಕೆಗಳನ್ನು ಸ್ವೀಕರಿಸಿದ್ದೇವೆ. ಈಗ ಅದರ ಬಗ್ಗೆ ಚಿಂತನ ಮಂಥನಗಳು ಶುರುವಾಗುತ್ತೆ. ಯಾಕಂದರೆ ಅಮೆರಿಕ ಹೇಳಿದಂಥ ಮಾತನ್ನು ನೋಡಿ, ನೀವು ಯಾವುದೇ ಕಾರಣಕ್ಕೂ ನೀವು ಈ ಅಣುಶಕ್ತಿಯನ್ನು ನೀವು ಹೊಂದಂಗಿಲ್ಲ. ನಿಮಗೆ ಬೇಕಾ ದೇಶ ಉದ್ಧಾರ ಮಾಡೋಕ್ಕೆ, ದೇಶದ ಬೆಳವಣಿಗೆ ಹಿತದೃಷ್ಟಿಯಿಂದ ವಿದ್ಯುತ್ ಉತ್ಪಾದನೆ ಮಾಡೋಕ್ಕೆ ನಿಮಗೆ ಬೇಕಾ? ನಾವು ಕೊಡ್ತೀವಿ ನಿಮಗೆ, ಆದರೆ ನೀವು ಮಾಡೋಂಗಿಲ್ಲ. ಯುದ್ಧದ ಹಾನಿಯನ್ನು ನೀವು ತುಂಬಿಕೊಡಬೇಕು ಅಂತ. ಯಾವ ದೇಶದ ಯುದ್ಧದ ಹಾನಿಯನ್ನು ತುಂಬಿಕೊಟ್ಟಿದೆ ಹೇಳಿ ಅಮೆರಿಕ? ಏನಾದರೂ ಇತಿಹಾಸದಲ್ಲಿ ಏನಾದರೂ ಹಂಗಿದೆಯಾ ಆ ಥರ? ಅಮೆರಿಕ ಯುದ್ಧದ ಹಾನಿಯನ್ನು ತುಂಬಿಕೊಟ್ಟಿದ್ದು ಸೊ ಇದು ಸಂಗತಿ. ಅಮೆರಿಕ ಏನು ಅಂದರೆ ಕಸ್ಕಳದ ಮಾತ್ರ ಗೊತ್ತದಕ್ಕೆ, ಯಾವ್ಯಾವ ದೇಶದಲ್ಲಿ ಏನೇನಿದೆ, ಅದರ ಮೇಲೆ ಯಾವ ರೀತಿ ಕಣ್ಣು ಹಾಕಬೇಕು. ಈಗ ಇರಾಕಿಗೆ ಏನಾದರೂ ಅದು ಪರಿಹಾರ ಕೊಡ್ತಾ? ಇರಾಕಲ್ಲಿ ಹೋಗಿ ಕೂತ್ಕೊಳ್ತು ಗಟ್ಟಿಯಾಗಿ. ಕುವೈತಲ್ಲಿ ಪರಿಹಾರ ಕೊಟ್ಟಿದೆಯಾ? ಏನಾದರೂ ಗಟ್ಟಿಯಾಗಿ ಕೂತ್ಕೊಳ್ತು. ಅಮೆರಿಕ ಒಂದು ಸರಿ ಕಣ್ಣು ಹಾಕಿಬಿಟ್ರೆ ಅಲ್ಲಿ ತನ್ನ ಕಪಿಮುಷ್ಟಿಯನ್ನು ಹಿಡಿತು ಅಂತಲೇ ಅರ್ಥ. ಇನ್ನು ನೋಡಿ, ಇತ್ತೀಚಿನ ದಿನಗಳಲ್ಲಿ ಅಮೆರಿಕದ ಅಧಿಕಾರಿಯೊಬ್ಬರು ಹೇಳಿದಂಥ ಮಾತು, ಈಗ ನೆಕ್ಸ್ಟ್ ನಾವು ಈ ರೀತಿ ಗಲ್ಫ್ ರಾಷ್ಟ್ರಗಳಿಗೆ ನಮಗಾಗಿರುವಂಥ ನಷ್ಟವನ್ನು ತುಂಬಿಕೊಡಿ ಅಂತ ಕೇಳ್ತೀವಿ ಅಂತ. ಅವ್ರಿಗಾಗಿರೋ ನಷ್ಟ ಹೋಗಲಿ. ಇಂಥ ಒಂದು ಸ್ಥಿತಿನಲ್ಲಿ ಅಮೆರಿಕ ಇರುವಂಥ ಸಂದರ್ಭದಲ್ಲಿ ಏನಾದರೂ ಅಮೆರಿಕ ಈ ರೀತಿ ಆಗಿರುವಂಥ ನಷ್ಟವನ್ನು ಸರಿ ಮಾಡಲಿಕ್ಕೆ ಸಾಧ್ಯನಾ? ನಮ್ಮ ಜೊತೆಗೆ ಪವಿತ್ರ ಮೇಡಮ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ, ಆರ್ಥಿಕ ತಜ್ಞೆ. ಅವ್ರ ಜೊತೆ ಚರ್ಚೆ ಮಾಡ್ತೀನಿ. ಜೊತೆಗೆ ನಮ್ಮ ಪ್ರತಿನಿಧಿ ಹರೀಶ್ ಇದ್ದಾರೆ. ಹರೀಶ್, ಇದೊಂಥರ ತಮಾಷೆ ಅಂತ ಅನಿಸ್ತಾ ಇದೆ. ಯಾಕಂದರೆ ಅಮೆರಿಕದ ಇತಿಹಾಸವನ್ನು ನೋಡಿದಂಥ ಸಂದರ್ಭದಲ್ಲಿ ಅಮೆರಿಕ ಯಾವ ರಾಷ್ಟ್ರಗಳು ಕೈ ಹಿಡಿದಿದೆ ಹೇಳಿ? ಅಮೆರಿಕ ಎಲ್ಲೆಲ್ಲಿ ಕಾಲಿಟ್ಟಿದೆಯಾ ಅಲ್ಲೆಲ್ಲ ಸುಡುಗಾಡೆ, ಅದೆಲ್ಲ ಮರುಭೂಮಿನೇ. ಇನ್ನು ಮರುಭೂಮಿನಲ್ಲೇ ಅಮೆರಿಕ ಯುದ್ಧ ಮಾಡಿದ ಮೇಲೆ ಇನ್ನೇನು ಆ ಮರುಭೂಮಿ ಏನಾದರೂ ಸ್ವರ್ಗ ಆಗಲಿಕ್ಕೆ ಸಾಧ್ಯನಾ? ಸಾಧ್ಯವೇ ಇಲ್ಲ. ಇನ್ನು ಇರಾನ್ ಎದ್ದು ನಿಲ್ಲಬೇಕು ಅಂತಂದರೆ ಕನಿಷ್ಠ 30-40 ವರ್ಷಗಳು ಬೇಕು. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಏನು ಅಂತಂದರೆ ನಮ್ಮೆಲ್ಲ 10 ಬೇಡಿಕೆಗಳನ್ನು ಅಮೆರಿಕ ಒಪ್ಕೊಂಡಿದೆ ಅಂತ ಇರಾನ್ ಹೇಳ್ತಾ ಇದೆ. ಆದರೆ 10 ಬೇಡಿಕೆಗಳನ್ನೇನಾದರೂ ಅಮೆರಿಕ ಸಂಪೂರ್ಣವಾಗಿ ಒಪ್ಕೊಂಡಿದ್ದರೆ ಅಲ್ಪ ವಿರಾಮ ಇರ್ತಿರಲಿಲ್ಲ, ಯುದ್ಧಕ್ಕೆ ಪೂರ್ಣ ವಿರಾಮ ಘೋಷಣೆ ಆಗಿಬಿಡ್ತಾ ಇತ್ತು. ಇನ್ನೊಂದು ಸಂದೇಶ ಹೋಗ್ತಾ ಇತ್ತು, ಅಮೆರಿಕ ಇಲ್ಲಿ ಸೋತಿದೆ ಅನ್ನುವಂಥ ಸಂದೇಶ. ಏನಂತೀರಿ? ಹೌದು ರಂಗನಾಥ್, ಈಗ 2 ವಾರಗಳ ಕಾಲ ಕದನ ವಿರಾಮವನ್ನ ಘೋಷಣೆ ಮಾಡಿರುವಂತಹದ್ದೇ ಈ ಷರತ್ತುಗಳ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ. ಈ ಷರತ್ತುಗಳ ಬಗ್ಗೆ ಚರ್ಚೆಯನ್ನ ಮಾಡಲಿಕ್ಕೆ ಏಪ್ರಿಲ್ 10ನೇ ತಾರೀಕು ಇಸ್ಲಾಮಾಬಾದ್ನಲ್ಲಿ ಚರ್ಚೆ ನಡೆಯುತ್ತೆ. ಅಮೆರಿಕದ ಪ್ರತಿನಿಧಿಗಳು ಭಾಗಿಯಾಗಿರ್ತಾರೆ, ಇರಾನ್ನ ಪ್ರತಿನಿಧಿಗಳು ಕೂಡ ಭಾಗಿಯಾಗಿರ್ತಾರೆ. ಸಾಧ್ಯ ಆದರೆ ಇಸ್ರೇಲ್ನ ಪ್ರತಿನಿಧಿಗಳು ಕೂಡ ಭಾಗಿಯಾಗುವಂತಹ ಸಾಧ್ಯತೆ ಇದೆ. ಇಲ್ಲಿ ಪ್ರಮುಖವಾಗಿ ಈ 2 ವಾರಗಳ ಸೀಸ್ ಫೈರ್ ಏನಿದೆ, ಇಲ್ಲಿ ಚರ್ಚೆ ಆಗುವಂತಹದ್ದೇ ಈ ಷರತ್ತುಗಳನ್ನ ಒಪ್ಪಬೇಕಾ ಬೇಡವಾ ಅನ್ನುವಂತಹದ್ದು. ಈಗ ಮೊದಲ ಹಂತವಾಗಿ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ಕಳಿಸಿರ್ತಕ್ಕಂತಹ ಷರತ್ತುಗಳು ಭಾಗಶಃ ಚರ್ಚೆ ಮಾಡಬಹುದು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಅಂದ್ರೆ ಚರ್ಚೆಗೆ ಯೋಗ್ಯವಾಗಿವೆ ಅನ್ನುವಂಥದ್ದು ಹೇಳಿದ್ದಾರೆ. ಹಾಗಾಗಿ ಚರ್ಚೆ ಮಾಡಬಹುದು, ಅಂದ್ರೆ ಈ ಷರತ್ತುಗಳನ್ನು ಒಪ್ಪಲೇಬೇಕು ಅಂತಿಲ್ಲ. ಅಂದ್ರೆ ಈಗ ಯುರೇನಿಯಂ ಪುಷ್ಟೀಕರಣಕ್ಕೆ ಈಗ ಇರಾನ್ ಕೇಳ್ಕೊಂಡಿದೆ, ನಾವು ಯುರೇನಿಯಂನ ಶುದ್ಧೀಕರಣವನ್ನು ಮುಂದುವರಿಸ್ತೀವಿ ಅನ್ನುವಂಥದ್ದು ಹೇಳ್ತಾ ಇದೆ. ಇದನ್ನ ಅಮೆರಿಕ ನಿಜಕ್ಕೂ ಒಪ್ಪಲಿಕ್ಕೆ ಸಾಧ್ಯವಾ? ಖಂಡಿತ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಈ ಯುದ್ಧ ಶುರುವಾಗಿದ್ದೆ ಇರಾನ್ ಅಣ್ವಸ್ತ್ರವನ್ನು ಹೊಂದಬಾರದು ಅನ್ನುವಂಥ ಉದ್ದೇಶದಿಂದ. ಹೀಗಾಗಿ ಅನೇಕ
ಷರತ್ತುಗಳನ್ನ ಅಮೆರಿಕ ಒಪ್ಪದಲ್ಲೇ ಇರಬಹುದು. ಪ್ರಮುಖವಾಗಿ ಹರ್ಮುಜ್ ಜಲಸಂಧಿಯನ್ನ ಓಪನ್ ಮಾಡಲಿಕ್ಕೆ ಇರಾನ್ ಒಪ್ಕೊಂಡಿದೆ. ಅದು ಕೂಡ ಒಂದು ಷರತ್ತಿನ ಮೂಲಕ ಒಪ್ಕೊಂಡಿರುವಂತದ್ದು. ಯಾವ ಷರತ್ತು ಅಂತಂದ್ರೆ ಅಲ್ಲಿ ಸಾಗುವಂತಹ ಪ್ರತಿ ಹಡಗಿನ ಮೇಲೆ ನಾವು ಶುಲ್ಕವನ್ನ ಕಲೆಕ್ಟ್ ಮಾಡ್ತೀವಿ ಅನ್ನುವಂಥದ್ದು ಹೇಳ್ತಾ ಇದೆ. ಎಷ್ಟು ಶುಲ್ಕ? ಒಂದು ಹಡಗಿಗೆ ಸುಮಾರು $2 ಮಿಲಿಯನ್ ಅಷ್ಟು ಕಲೆಕ್ಟ್ ಮಾಡ್ತೀವಿ ಅನ್ನುವಂತಹದ್ನ ಹೇಳ್ತಾ ಇದೆ. ಅಂದ್ರೆ ಸುಮಾರು 18 ಕೋಟಿಯಷ್ಟು ಕಲೆಕ್ಟ್ ಮಾಡುತ್ತೆ. ಬಹು ಮುಖ್ಯವಾಗಿ ಒಂದು ಹಡಗಿಗೆ 18 ಕೋಟಿ ಅಂದ್ರೆ ಪ್ರತಿದಿನ 80ರಿಂದ 130 ಹಡಗುಗಳು ಈ ಒಂದು ಹರ್ಮುಜ್ ಜಲಸಂಧಿಯ ಮೂಲಕ ಹಾದು ಹೋಗ್ತವೆ. ವಾರ್ಷಿಕವಾಗಿ 30,000ದಿಂದ 40,000 ಹಡಗುಗಳು ಈ ಹರ್ಮುಜ್ ಜಲಸಂಧಿ ಇಂದ ಹೋಗ್ತವೆ. ಹಾಗಾದ್ರೆ ಎಷ್ಟು ಕಲೆಕ್ಟ್ ಮಾಡ್ದಂಗಾಯ್ತು? ಸಾಕಷ್ಟು ಇರಾನ್ ಲಕ್ಷಾಂತರ ಕೋಟಿಯಷ್ಟು ಇದರಿಂದ ಸಂಗ್ರಹವನ್ನ ಮಾಡುತ್ತೆ. ಇದನ್ನ ಏನಕ್ಕೆ ಬಳಸುತ್ತೆ? ಯುದ್ಧದಿಂದ ಆಗಿರ್ತಕ್ಕಂತಹ ನಷ್ಟ ಏನಿದೆ ಅದನ್ನ ತುಂಬಲಿಕ್ಕೆ ಇರಾನ್ ಬಳಸ್ಕೊಳ್ಳುತ್ತೆ ಅನ್ನುವಂತಹದ್ದು ಈ ಒಪ್ಪಂದದಲ್ಲಿ ಅದು ಒಂದು ಕೂಡ ಸೇರಿದೆ. ಅಮೆರಿಕ ಕೂಡ ಒಪ್ಕೊಂಡಿದೆ. ಅಂದ್ರೆ ಈ ಮಾತುಕತೆಯಲ್ಲಿ ಏನು ಚರ್ಚೆಗೆ ಬಂತು, ಈ ಚರ್ಚೆಯಲ್ಲಿ ಒಮೆನ್ ಹಾಗೂ ಇರಾನ್ ಎರಡೂ ದೇಶಗಳು ಕೂಡ ಹರ್ಮುಜ್ ಜಲಸಂಧಿಯಲ್ಲಿ ಶುಲ್ಕವನ್ನ ಕಲೆಕ್ಟ್ ಮಾಡಲಿಕ್ಕೆ ಒಪ್ಕೊಂಡಿವೆ. ಇರಾನ್ ಆ ಬರ್ತಕ್ಕಂಥ ದುಡ್ಡಲ್ಲಿ ಇರಾನ್ ಏನ್ ಮಾಡುತ್ತೆ ಅಂದ್ರೆ ಈಗ ಯುದ್ಧದಿಂದ ಆಗಿರ್ತಕ್ಕಂಥ ನಷ್ಟವನ್ನ ಭರಿಸುತ್ತೆ. ಎಲ್ಲೆಲ್ಲಿ ಸಾರ್ವಜನಿಕ ಆಸ್ತಿ ಪಾಸ್ತಿಗೆ ನಷ್ಟ ಆಗಿದೆ, ಶಾಲಾ ಕಾಲೇಜು ಮೂಲ ಸೌಕರ್ಯಕ್ಕೆ ನಷ್ಟ ಆಗಿದೆ, ಅವೆಲ್ಲವನ್ನು ಕೂಡ ಪುನರ್ ಸ್ಥಾಪಿಸುವಂತ ಕೆಲಸವನ್ನ ಈ ಶುಲ್ಕವನ್ನ ವಿಧಿಸಿ ಅದರಿಂದ ಬರುತ್ತಾಗಂತ ಹಣದಲ್ಲಿ ಈ ಒಂದು ನಷ್ಟವನ್ನು ಭರಿಸುವಂತ ಕೆಲಸವನ್ನ ಇರಾನ್ ಮಾಡುತ್ತೆ ಅನ್ನುವಂತಹದ್ದು. ಹೀಗೆ ಸಾಕಷ್ಟು ಷರತ್ತುಗಳಿರುವಂತಹದ್ದು. ಈ ಷರತ್ತುಗಳಿಗೆ ಅಮೆರಿಕ ಒಪ್ಪುತ್ತಾ ಇಲ್ಲ ಅನ್ನುವಂತಹದ್ದು ಏಪ್ರಿಲ್ 10ನೇ ತಾರೀಕು ನಡೆಯುವಂತಹ ಒಂದು ಸಭೆಯಲ್ಲಿ ಇತ್ಯರ್ಥ ಆಗುತ್ತೆ. ಬಹುಮುಖ್ಯವಾಗಿ ಇದೊಂದು ಸುದೀರ್ಘವಾದ ಮಾತುಕತೆ ಆಗುವಂತ ಸಾಧ್ಯತೆ ಇದೆ. ಇದು ಕೇವಲ 2 ವಾರಗಳಲ್ಲಿ ಮುಗಿಯುವಂತಹದ್ದಲ್ಲ. 2 ವಾರ ಇರ್ತಕ್ಕಂತಹ ಕದನ ವಿರಾಮ ಅದು ನಂತರ ಎಕ್ಸ್ಟೆಂಡ್ ಕೂಡ ಆಗುವಂತಹ ಸಾಧ್ಯತೆಗಳು ನಿಶ್ಚಲ ಆಗಿರುವಂತಹದ್ದು. ಇದು ಸುದೀರ್ಘವಾದಂತಹ ಮಾತುಕತೆ ನಡೆಯುತ್ತೆ. ಇರಾನ್ ಕೇಳ್ತಿರ್ತಕ್ಕಂಥದ್ದು ವಿಶ್ವಸಂಸ್ಥೆಯ ಸಮ್ಮುಖದಲ್ಲಿ ನಮಗೆ ಲಿಖಿತವಾದಂತಹ ಒಪ್ಪಂದಗಳು ಆಗಬೇಕು, ಶಾಶ್ವತವಾಗಿ ಅಮೆರಿಕ ಇರಾನ್ ಮೇಲೆ ದಾಳಿಯನ್ನ ಮಾಡಬಾರದು, ಇಂತಹ ಲಿಖಿತ ಒಪ್ಪಂದಗಳಾದ್ರೂ ಮಾತ್ರ ನಾವು ಮುಂದಿನ ದಿನಗಳಲ್ಲಿ ಒಪ್ತೇವೆ ಅನ್ನುವಂಥದ್ದನ್ನ ಹೇಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾದಂತಹ ಮಾತುಕತೆಗಳು ಸಾಗುತ್ತೆ ಅನ್ನುವಂಥದ್ದು ಕಾದು ನೋಡಬೇಕಾಗಿದೆ. ಎಸ್ ಹರೀಶ್, ಥ್ಯಾಂಕ್ ಯು ವೆರಿ ಮಚ್ ತಮ್ಮೆಲ್ಲ ವಿವರಗಳಿಗೆ.